ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮೈಸೂರಲ್ಲಿ ಒಂದು 2 ದಿನದಿಂದ ಈ ಥರ ವೆದರ್ ಇದೆ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಸುತ್ತಮುತ್ತ. ಒಂಥರ ನಾನು ಯಾವಾಗಲೂ ಹೇಳ್ತಿರ್ತೀನಿ ನೋಡಿ, ಮಲೆನಾಡು ಥರ ಕಾಣುತ್ತೆ ಅಂತ. ನಿಜವಾಗ್ಲೂ ಅಷ್ಟು ಸುಂದರವಾಗಿತ್ತು. ಎಲ್ಲೋ ಮಡಿಕೇರಿಲೋ, ಚಿಕ್ಕಮಗಳೂರಲ್ಲೋ, ಮೂಡಿಗೆರೆಯಲ್ಲೋ, ಇನ್ನೆಲ್ಲೋ ಇದ್ದಂಗೆ, ಅಲ್ಲೆಲ್ಲೋ ಓಡಾಡ್ದಂಗೆ ಒಂಥರ ಭಾವನೆ ಬರ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ನೆನ್ನೆದು ವಿಡಿಯೋ. ತುಳಸಿ ಪೂಜೆ ಅಂತ ಹೇಳಿಬಿಟ್ಟು ಇವತ್ತು ನೆನ್ನೆ ಹೋಗ್ಬಿಟ್ಟು ನಾವು ಬೆಟ್ಟದ ನೆಲ್ಲಿಕಾಯಿ ಗಿಡ ತರೋಕ್ಕೆ ಅಂತ ನಾನು ನನ್ನ ಮಗಳು ಹೊರಟಿದ್ವಿ. ಇದು ಮಾರನೇ ದಿನ, ಅಂದರೆ ಇವತ್ತಿನ ವಿಡಿಯೋ. ತುಳಸಿ ಪೂಜೆ ಮಾಡೋಂಥ ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ. ಅಂದರೆ ಪೂಜೆ ಮಾಡೋವಂತಲ್ಲ, ಮಾಡಾಗಿದೆ ಆಲ್ರೆಡಿ. ನಮ್ಮ ಅತ್ತೆ ಇಲ್ಲ, ಅವರು ಟ್ರಿಪ್ಗೆ ಹೋಗಿದ್ದಾರೆ. ಹಾಗಾಗಿ ನಾನೇ ಪೂಜೆ ಮಾಡಿರೋದು. ನನಗೆ ಹೇಗೆ ಗೊತ್ತಾಗುತ್ತೆ ಹಾಗೆ ಮಾಡಿದ್ದೀನಿ. ದೀಪ ಎಲ್ಲ ಆರೋಗ್ಬಿಟ್ಟಿದೆ. ಗಾಳಿ, ತುಂಬ ಗಾಳಿ ಸುತ್ತಮುತ್ತ, ಹಾಗಾಗಿ ದೀಪ ಎಲ್ಲ ಆರೋಗ್ಬಿಟ್ಟಿದೆ. ಸೊ ತುಳಸಿ ಪೂಜೆಗೆ ಪಂಚಕಜಾಯ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲರೂ ಏನೇನು ಮಾಡ್ತಾರೆ ನನಗೆ ಬೇರೆಯವ್ರ ಮನೆಯಲ್ಲಿ ಗೊತ್ತಿಲ್ಲ. ಸಾಮಾನ್ಯಕ್ಕೆ ಉಡುಪಿ ಕಡೆ ಎಲ್ಲ ಪಂಚಕಜಾಯ ಮಾಡ್ತಾರೆ. ಸೊ ನಾನು ಅದೇ ಮಾಡಿದ್ದೆ. ಆಮೇಲೆ ನನಗೆ ಹೇಗೆ ಗೊತ್ತಾಗುತ್ತೆ ಆ ಥರ ಪೂಜೆ ಮಾಡಿದ್ದೆ ನಾನು. ಸೊ ನೀವಿಲ್ಲಿ ನೋಡಿ, ನಮ್ಮ ಗಾರ್ಡನ್ನೆಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ, ಯಾಕಂದರೆ ಅವಾಗವಾಗ ಬೆಳೀತಾನೆ ಇರುತ್ತೆ. ಇನ್ನೂ ಮಾಡೇ ಇಲ್ಲ ಕ್ಲೀನು. ಇದು ಯಾವ ಗಿಡ ಅಂತ ಗೆಸ್ ಮಾಡಿ, ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ, ಕಮೆಂಟ್ ಮಾಡಿ. ಇದು ಚಕ್ರಮುನಿ ಸೊಪ್ಪು ಅಂತನೋ ಯಾವುದೋ, ನಂಗೆ ಹೆಸರು ಮರ್ತೋಗಿದೆ. ತುಂಬ ಒಳ್ಳೆಯ ಸೊಪ್ಪು. ಇದನ್ನು ಕಿತ್ಕೊಂಡು ಹಾಗೆ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಚಕ್ರಮುನಿಯನ್ನೇ ಇರಬೇಕು ಅನಿಸುತ್ತೆ ಅದು ಸೊಪ್ಪು. ಆಮೇಲೆ ಹೀಗೆ ನಮ್ಮ ದೇವ್ರ ಮನೆ, ಹೀಗೆ ನಾನು ಪೂಜೆ ಮಾಡಿರೋದು ಒಂದು ಕ್ಲಿಪ್ ಹಾಕಿದ್ದೀನಿ. ಸೊ ಇವತ್ತು ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ನಂಗೆ ಯಾವ ಯೂಟ್ಯೂಬರ್ಸ್ ನಂಗೆ ತುಂಬ ಇಷ್ಟ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಫೇವ್ರೆಟ್ ಅಂದರೆ ಡಾಕ್ಟರ್ ಬ್ರೋ. ಅಂದರೆ ಫ್ರಮ್ ಪಾಸ್ಟ್ 1 ಇಯರ್, 2 ವರ್ಷದಿಂದ ಡಾಕ್ಟರ್ ಬ್ರೋ ಅಂದರೆ ತುಂಬ ಇಷ್ಟ. ಅದೇ 6 ವರ್ಷ ಹಿಂದಕ್ಕೆ ಹೋಗೋದಾದರೆ, 6 ವರ್ಷ 7 ವರ್ಷ ಹಿಂದಕ್ಕೆ ಹೋಗೋದಾದರೆ, ನನಗೆ ಮಧ್ಯಮ ಕುಟುಂಬ ಚಾನಲ್ ಅವರು ತುಂಬಾ ಇಷ್ಟ. ನನಗೆ ಅವ್ರು ನನ್ನ ಫೇವ್ರೆಟ್ ಅವರು. ಆಮೇಲೆ ಬಿಟ್ಟರೆ ನನಗೆ ಇನ್ನೂ ಕೆಲವರಿದ್ದಾರೆ. ಅರ್ಬನ್ ಕನ್ನಡತಿ, ರಮ್ಯಾ ಜಗತ್ ಮೈಸೂರು, ಇವರೆಲ್ಲ ಕನ್ನಡ. ಇನ್ನೂ ನನಗೀಗ ನೆನಪಾಗ್ತಾಯಿಲ್ಲ. ಸುಮಾರು ಜನ ಕನ್ನಡ ಯೂಟ್ಯೂಬರ್ಸ್ ನನಗೆ ಇಷ್ಟ. ಸುಜೀಸ್ ಲೈಫ್ ಸ್ಟೈಲ್ ಅವರು, ಲೈಫ್ ಬಿಯಾಂಡ್ ಬ್ಯೂಟಿ, ಆಮೇಲೆ ಹೀಗೆ ತುಂಬ ಜನ ಇದ್ದಾರೆ. ನನಗೆ ಎಲ್ರದ್ದು ಹೆಸರು ನೆನಪಾಗ್ತಾಯಿಲ್ಲ. ಹಿಂದಿ, ಇಂಗ್ಲೀಷ್ ಅಂತ ಬಂದಾಗಲೂ ತುಂಬ ಜನ ಇದ್ದಾರೆ. ಹಿಂದಿನಲ್ಲೂ ಅಷ್ಟೇ. ಈ ಎಲ್ಲ ಇನ್ವೆಸ್ಟಿಗೇಷನ್ ಮಾಡುವಂಥ ಚಾನಲ್ಸ್ ಇರುತ್ತಲ್ಲ, ಅಂದರೆ ಈ ಮರ್ಡರ್ ಕೇಸ್ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಆಗಿರುತ್ತಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಆ ಥರ ವೀಡಿಯೋಸ್ ನಂಗೆ ನೋಡೋಕೆ ಇಷ್ಟ. ರಾಂಗ್ಡ್ ಅಂತ ಒಂದಿದೆ. ಆಮೇಲೆ ಧ್ರುವ್ ಅಂತ ಒಂದು ಚಾನಲ್ ಇದೆ. ಈ ಥರ ಸುಮಾರು ಚಾನಲ್ಸ್ ನಾನು ನೋಡ್ತೀನಿ. ಸಿಕ್ಕಾಪಟ್ಟೆ ಇಷ್ಟ ನನಗೆ ಯೂಟ್ಯೂಬ್ ನೋಡೋದು ಅಂತಂದರೆ. ಅಂದರೆ ನನಗೆ ಯಾವಾಗಲೇ ಫ್ರೀ ಟೈಮ್ ಸಿಕ್ಕಿದ್ರು, ನನಗೆ ಮುಂಚೆ ಕೆಲ್ಸಕ್ಕೆ ಹೋಗ್ತಿರುವಾಗ ಅಷ್ಟು ನೋಡೋಕ್ಕಾಗ್ತಿರಲಿಲ್ಲ. ಬಟ್ ಕೆಲಸ ಎಲ್ಲ ಬಿಟ್ಟ ಮೇಲೆ, ಈಗ ಫ್ರೀಯಾಗೇ ಇದ್ಮೇಲೆ ನಾನು ಯಾವಾಗಲೂ ನೋಡೋದೇ ಯೂಟ್ಯೂಬು. ಸೊ ನಂಗೆ ಇವರೆಲ್ಲ ತುಂಬ ಇಷ್ಟ ಆಗ್ತಾರೆ. ಇದು ಪಿಸ್ತಾ ನನ್ನ ಹಸ್ಬೆಂಡ್ ಕಸಿನ್ ಒಬ್ಬರು US ಇಂದ ಬಂದಿದ್ದರು. ಅವರು ತಂದು ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು. ನಂಗೆ ಪಿಸ್ತಾ ಅಂದ್ರೇ ಫೇವ್ರೆಟ್. ಸಿಕ್ಕಾಪಟ್ಟೆ ಇಷ್ಟ ನನಗೆ. ತುಂಬ ತಿಂತೀನಿ ನಾನು ಪಿಸ್ತಾ. ಅದು ತುಂಬ ಪಿತ್ತ ಅಂತ ಹೇಳ್ತಾರೆ. ಅದು ನನಗೆ ಆ ಪಿತ್ತದ ಅಂಶ ನನಗೆ ತುಂಬ ಇದೆ. ನನ್ನ ಬಾಡಿಗೆ ನನ್ನ ಪಿತ್ತ ಅಷ್ಟು ಆಗೋದಿಲ್ಲ. ಕಡಲೆ ಬೀಜ, ಪಿಸ್ತಾ ಎಲ್ಲ ತುಂಬ ತಿಂದರೆ ಒಂಥರ ತಲೆ ಸುತ್ತು ಬಂದಂಗೆ ಆಗುತ್ತೆ. ಆದರೂ ತಿಂತಾಯಿದ್ದೀನಿ. ಇದು ನನ್ನ ಹಸ್ಬೆಂಡ್ ಅತ್ತೆ ಒಬ್ಬರು ಊಟಿಲಿದ್ದಾರೆ, ಅವರು ಮಾಡ್ಕೊಂಡು ತೊಗೊಂಬಂದಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯೂಶ್ವಲಿ ನನಗೆ ಇದೆಲ್ಲ ಅಷ್ಟೊಂದೇನು ಇಷ್ಟ ಅಲ್ಲ. ನಾನು ಯಾವಾಗಲೂ ಏನು ತಿನ್ನೋದಿಲ್ಲ ಇದೆಲ್ಲ, ಅಷ್ಟೊಂದು ಇಷ್ಟಪಡಲ್ಲ ನಾನು. ಬಟ್ ಇದು ತುಂಬಾ ಚೆನ್ನಾಗಿತ್ತು. ಸೊ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೀನಿ. ಪಿಸ್ತಾ ಮತ್ತು ಪುರಿನ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೀನಿ.
ಸಂಜೆ ಕುಕ್ರಳ್ಳಿ ಕೆರೆಗೆ ಹೋಗಿದ್ದೆ. ಎಷ್ಟು 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 ಖುಷಿ ಆಗುತ್ತೆ ಅಂದರೆ ನಂಗೆ ಕುಕ್ರಳ್ಳಿ ಕೆರೆಗೆ ಹೋದರೆ ಏನೋ ತುಂಬ ಮನ್ಸಿಗೆ ಖುಷಿ ಆಗುತ್ತೆ. ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀನಿ, ನೀರನ್ನೇ ನೋಡ್ತಾ ಇರ್ತೀನಿ. ತುಂಬ ಜನ ಬರ್ತಾರೆ ಈಗ ಅಲ್ಲಿ. ಸೊ ಇದು ನನ್ನ ಸ್ಮಾಲ್ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್.